ರೈತ ಬಾಂಧವರೇ, ಒಂದು ಕ್ಷಣ ಇಲ್ಲಿ ಕೇಳಿ. ಈ ಬೇಸಿಗೆಯ ಸುಡು ಬಿಸಿಲಿಗೆ ಭೂಮಿ ತಾಯಿ ಕೆಂಡದ ಹಾಗೆ ಉರಿತಿದ್ದಾಳೆ ಅಲ್ವಾ? ಈ ಬೆಂಕಿಯಂಥ ಬಿಸಿಯನ್ನು ತಾಳಲಾರದೆ ಭೂಮಿಯ ಒಳಗಡೆ ಅಡಗಿರೋ ಆ ಯಮಸ್ವರೂಪಿ ಜೀವಿಗಳು ತಂಪಾದ ಜಾಗವನ್ನು ಹುಡುಕೊಂಡು ಹೊರಗೆ ಬರ್ತಾ ಇವೆ. ಒಂದು ಸಣ್ಣ ತಪ್ಪು ಹೆಜ್ಜೆ, ಒಂದೇ ಒಂದು ಕ್ಷಣದ ನಮ್ಮ ಅಜಾಗರೂಕತೆ ಒಂದು ಇಡೀ ಕುಟುಂಬದ ಸಂತೋಷವನ್ನೇ ಕಸಿದುಬಿಡಬಹುದು. ನೋಡಿ, ಭಯಪಡಿಸೋದು ನನ್ನ ಉದ್ದೇಶ ಅಲ್ಲ. ಬದಲಿಗೆ ನಮ್ಮ ಕುಟುಂಬಕ್ಕೆ ಒಂದು ರಕ್ಷಣಾ ಕವಚವನ್ನು ಹೇಗೆ ಹಾಕೋದು ಅಂತ ಹೇಳೋದೇ ನನ್ನ ಗುರಿ. ಒಂದು ಕ್ಷಣ ಯೋಚನೆ ಮಾಡಿ, ಆ ಸುಡು ಬಿಸಿಲಿನಿಂದ ತಪ್ಪಿಸಿಕೊಳ್ಳೋಕೆ ಅವು ಎಲ್ಲಿಗೆ ಬರುತ್ತವೆ? ತಂಪಾದ ಜಾಗವನ್ನು ಹುಡುಕಿಕೊಂಡು ನಮ್ಮ ಮನೆಯ ಹೊಸ್ತಿಲನ್ನೇ ದಾಟಬಹುದು. ಕೊಟ್ಟಿಗೆಯಲ್ಲಿ ನಮ್ಮ ಪ್ರೀತಿಯ ಹಸುವಿನ ಪಕ್ಕದಲ್ಲೇ ಸುರುಳಿ ಸುತ್ತುಕೊಂಡು ಮಲಗಿರಬಹುದು. ಅಥವಾ ನಾವು ರಾತ್ರಿ ಹೊಲಕ್ಕೆ ನೀರು ಹಾಯಿಸೋಕೆ ಹೋದಾಗ ಹೊಲದ ಬದುವಿನಲ್ಲಿ ನಮಗಾಗಿಯೇ ಹೊಂಚು ಹಾಕಿ ಕೂತಿರಬಹುದು. ಎಂಥ ಅಪಾಯ ಅಲ್ವಾ? ಹಾಗಾದ್ರೆ ಯಾಕೆ ಹೀಗಾಗತ್ತೆ ಅಂದ್ರೆ, ಹಾವು ಒಂದು ಶೀತರಕ್ತದ ಜೀವಿ. ಸಿಂಪಲ್ ಆಗಿ ಹೇಳೋದಾದ್ರೆ, ನಮ್ಮ ತರ ಅದರ ದೇಹ ತಾನಾಗಿಯೇ ತಂಪಾಗಲ್ಲ. ಹೊರಗಡೆ ಬಿಸಿಲು ಜಾಸ್ತಿ ಆದ ಹಾಗೆ ಅದರ ದೇಹವೂ ಬಿಸಿಯಾಗತ್ತೆ. ಬದುಕಿ ಉಳಿಬೇಕು ಅಂದ್ರೆ ಅದಕ್ಕೆ ತಂಪಾದ, ಕತ್ತಲೆಯಾದ ಜಾಗ ಬೇಕೇ ಬೇಕು. ಆ ಜಾಗ ಯಾವುದು? ಅದೇ ನಮ್ಮ ಮನೆಯ ತಂಪಾದ ಮೂಲೆ, ರಾಶಿ ಹಾಕಿದ ಕಟ್ಟಿಗೆ ಅಥವಾ ಹಳೆ ವಸ್ತುಗಳ ಸಂದು. ನಮ್ಮ ಮನೆ ಹಿಂದೆ ಬಿದ್ದಿರೋ ಹಳೆ ಇಟ್ಟಿಗೆ, ಒಡೆದ ಮಡಕೆ ಮತ್ತು ಕಸದ ರಾಶಿ ಇದೆಯಲ್ಲ, ಅದು ಹಾವುಗಳಿಗೆ 5 ಸ್ಟಾರ್ ಹೋಟೆಲ್ ಇದ್ದ ಹಾಗೆ. ಹೌದು, ತಣ್ಣಗೆ, ಕತ್ಲು ಮತ್ತು ಅಡಗಿಕೊಳ್ಳೋಕೆ ಬೇಕಾದಷ್ಟು ಜಾಗ. ಇದಕ್ಕಿಂತ ಒಳ್ಳೆ ಜಾಗ ಬೇಕಾದಕ್ಕೆ. ಹಾಗಾಗಿ ನಾವು ಮಾಡಬೇಕಾದ ಮೊದಲನೇ ಮತ್ತು ಅತಿ ಮುಖ್ಯವಾದ ಕೆಲಸ, ಮನೆಯ ಸುತ್ತಮುತ್ತಲಿನ ಜಾಗವನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದು. ಈ ಒಂದು ಕೆಲಸ ಮಾಡಿದ್ರೆ ಸಾಕು, ಅರ್ಧದಷ್ಟು ಭಯ ದೂರವಾದ ಹಾಗೆ. ಒಂದು ವಿಷಯ ನೆನ್ಪಿಡಿ, ನಮಗೆ ಕಾಣೋ ಎಲ್ಲಾ ಹಾವುಗಳು ವಿಷಕಾರಿ ಅಲ್ಲ. ಆದರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಹಾವು ಕಡಿತದ ಸಾವುಗಳಿಗೆ ಕಾರಣವಾಗುವ ಬಿಗ್ 4+1 ಅಂತ ಕರೆಯಲ್ಪಡುವ 5 ಅಪಾಯಕಾರಿ ಹಾವುಗಳಿವೆ. ಇವುಗಳ ಪರಿಚಯ ಪ್ರತಿಯೊಬ್ಬರಿಗೂ ಇರ್ಲೇಬೇಕು. ಬನ್ನಿ, ಒಂದೊಂದಾಗಿ ಅವು ಯಾವುವು ಅಂತ ನೋಡ್ಕೊಂಡ್ಬರೋಣ. ಮೊದಲನೆಯದು ನಮ್ಮೆಲ್ಲರಿಗೂ ಚಿರಪರಿಚಿತವಾದ ನಾಗರ ಹಾವು. ಹೆಡಬಿಚ್ಚಿದಾಗ ಅದರ ಮೇಲೆ ಕಾಣುವ ಆ ಕನ್ನಡಕದ ಗುರುತು ಅಥವಾ ಕನ್ನಡಿ ಬೊಟ್ಟು ಇದೆಯಲ್ಲ, ಅದೇ ಇದರ ಪ್ರಮುಖ ಲಕ್ಷಣ. ಸಾಮಾನ್ಯವಾಗಿ ಹಗಲು ಹೊತ್ತಿನಲ್ಲಿ ಎದುರಾಗುವ ಇದರ ವಿಷ ನೇರವಾಗಿ ನಮ್ಮ ನರಮಂಡಲದ ಮೇಲೆ ಪರಿಣಾಮ ಬೀರಿ ಉಸಿರಾಟವನ್ನೇ ನಿಲ್ಲಿಸ್ಬಿಡಬಲ್ಲದು. ಅಷ್ಟು ಡೇಂಜರ್. ಎರಡನೇದು, ಈ ರಾತ್ರಿಯ ರಾಜ ಅಂದ್ರೆ ಕಟ್ಟು ಹಾವು. ಕಪ್ಪು ದೇಹದ ಮೇಲೆ ಬಿಳಿ ಪಟ್ಟೆಗಳಿರುತ್ತವೆ. ಇದು ರಾತ್ರಿ ಹೊತ್ತು ಸದ್ದಿಲ್ಲದೆ ಮನೆಯೊಳಗೆ ನುಕ್ಕಿ ನೆಲದ ಮೇಲೆ ಮಲ್ಗಿದವರನ್ನು ಕಚ್ಚುತ್ತೆ. ಇದರಲ್ಲಿರೋ ಅತಿದೊಡ್ಡ ಅಪಾಯ ಅಂದ್ರೆ ಇದರ ಕಡಿತಕ್ಕೆ ನೋವೇ ಇರೋದಿಲ್ಲ. ಅದಕ್ಕಾಗಿಯೇ ಬೇಸಿಗೆ ಕಾಲದಲ್ಲಿ ನೆಲದ ಮೇಲೆ ಮಲ್ಗೋದನ್ನು ಬಿಟ್ಟು ಮಂಚವನ್ನು ಬಳಸೋದು ತುಂಬಾನೇ ಜಾಣತನ. ಇದು ರಸೆಲ್ಸ್ ವೈಪರ್. ನಾವು ಸಾಮಾನ್ಯವಾಗಿ ಕನ್ನಡಿ ಹಾವು ಅಥವಾ ಮಂಡಲದ ಹಾವು ಅಂತ ಕರಿತೀವಿ. ಭಾರತದಲ್ಲೇ ಅತಿ ಹೆಚ್ಚು ಸಾವುಗಳಿಗೆ ಕಾರಣ ಇದೇ ಹಾವು. ದಪ್ಪ ದೇಹ, ತ್ರಿಕೋಣಾಕಾರದ ತಲೆ ಇದರ ಗುರ್ತು. ಇದು ಕಚ್ಚಿದ್ರೆ ಗಾಯವಾದ ಜಾಗದಲ್ಲಿ ರಕ್ತ ಹೆಪ್ಪುಗಟ್ಟೋದೇ ಇಲ್ಲ. ಹಾಸ್ಪಿಟಲ್ಗೆ ಸೇರ್ಸೋದು ಸ್ವಲ್ಪ ತಡವಾದ್ರೂ ಪ್ರಾಣಕ್ಕೆ ಅಪಾಯ. ಇದು ಗರಗಸ ಮಂಡಲ. ನೋಡಕ್ಕೆ ಚಿಕ್ಕದಾಗಿದೆ ಅಂತ ಅಸಡ್ಡೆ ಮಾಡ್ಲೇಬೇಡಿ. ಇದರ ವಿಷ ಅತ್ಯಂತ ಅಪಾಯಕಾರಿ. ಇದು ಕ್ಷಮೆ ಕೊಡೋದಿಲ್ಲ. ಸಾಮಾನ್ಯವಾಗಿ ಒಣಭೂಮಿ ಮತ್ತು ಕಲ್ಲು ಬಂಡೆಗಳು ಇರೋ ಜಾಗದಲ್ಲಿ ಇದು ವಾಸ ಮಾಡುತ್ತೆ. ಐದನೆಯದು, ಮಲೆನಾಡು ಭಾಗದ ರೈತರನ್ನು ಹೆಚ್ಚು ಕಾಡೋ ಮಲೆಬಾರ್ಪಿಟ್ ವೈಪರ್. ಇದು ಹೆಚ್ಚಾಗಿ ಕಾಫಿ ಮತ್ತು ಅಡಿಕೆ ತೋಟಗಳಲ್ಲಿ ಕಾಣಸಿಗುತ್ತೆ. ಇದರ ವಿಷಕ್ಕೆ ಸಾಮಾನ್ಯವಾದ ಆಂಟಿವೆನಮ್ ಕೆಲಸ ಮಾಡಲ್ಲ. ಅದಕ್ಕಾಗಿಯೇ ಒಂದು ನಿರ್ದಿಷ್ಟವಾದ ಚಿಕಿತ್ಸೆ ಬೇಕಾಗುತ್ತೆ. ಸರಿ, ಇಷ್ಟೆಲ್ಲ ಅಪಾಯಗಳ ಬಗ್ಗೆ ಕೇಳಿ ಆಯ್ತು. ಇವುಗಳಿಂದ ಪಾರಾಗೋದು ಹೇಗೆ? ಅದಕ್ಕೆ ದುಬಾರಿ ಬೆಲೆಯ ರಾಸಾಯನಿಕಗಳು ಖಂಡಿತ ಬೇಕಿಲ್ಲ. ನಮ್ಮ ಅಡಿಗೆ ಮನೆಯಲ್ಲಿಯೇ ಒಂದು ನಯಾ ಪೈಸೆ ಖರ್ಚಿಲ್ಲದೆ ಹಾವುಗಳನ್ನು ಓಡಿಸುವ ಅದ್ಭುತ ಉಪಾಯಗಳಿವೆ. ಬನ್ನಿ ನೋಡೋಣ. ನಮ್ಮ ಹಿರಿಯರು ಬಳಸುತ್ತಿದ್ದ ಅತ್ಯಂತ ಪರಿಣಾಮಕಾರಿ ವಿಧಾನ ಇದು. ಮೊದಲು ಒಂದು ಹಿಡಿ ಬೆಳ್ಳುಳ್ಳಿಯನ್ನು ಚೆನ್ನಾಗಿ ಜಜ್ಜಿ ಅದಕ್ಕೆ ಸ್ವಲ್ಪ ಸೀಮೆಎಣ್ಣೆ ಅಥವಾ ಸಾಸಿವೆ ಎಣ್ಣೆ ಸೇರಿಸಿ ಒಂದು ದಿನ ಪೂರ್ತಿ ಹಾಗೇ ಬಿಡಿ. ಆಮೇಲೆ ಆ ದ್ರಾವಣವನ್ನು ಮನೆಯ ಅಡಿಪಾಯ, ಕೊಟ್ಟಿಗೆಯ ಮೂಲೆಗಳು ಮತ್ತು ಕಿಟಕಿಗಳ ಸುತ್ತ ಸಿಂಪಡಿಸಿ. ಅದರ ಘಾಟು ವಾಸನೆಗೆ ಹಾವುಗಳು ಹತ್ತಿರಕ್ಕೂ ಬರೋದಿಲ್ಲ. ನಾವು ಬಟ್ಟೆಗಳಿಗಿಡೋ ಡಾಂಬರ್ ಗುಳಿಗೆಗಳ ವಾಸನೆ ಹಾವುಗಳಿಗೆ ಆಗಿ ಬರೋದಿಲ್ಲ. ಅವುಗಳನ್ನ ಪುಡಿ ಮಾಡಿ ಮನೆಯ ಸುತ್ತ ಗೋಡೆಗಳಲ್ಲಿರೋ ಬಿರುಕುಗಳ ಬಳಿ ಉದುರಿಸಿ. ಹಾಗೆಯೇ ವಿನೆಗರ್ ಮತ್ತು ದಾಲ್ಚಿನ್ನಿ ಎಣ್ಣೆಯನ್ನು ಸಮ ಪ್ರಮಾಣದಲ್ಲಿ ಬೆರೆಸಿ ಸಿಂಪಡಿಸಿದ್ರೂ ಕೂಡ ಹಾವುಗಳು ದೂರ ಉಳಿಯುತ್ತವೆ. ಇದೆಲ್ಲ ಮನೆ ಕತೆ ಆಯ್ತು. ನಮ್ಮ ಹೊಲ ಗದ್ದೆಗಳನ್ನ ಕಾಪಾಡುವುದು ಹೇಗೆ?
ಒಲೆಯಿಂದ ಸಿಗುವ ಬೂದಿಯನ್ನು ಹೊಲದ ಬದುವಿನ ಮೇಲೆ ದಪ್ಪಗೆ ಒಂದು ಗೆರೆ ಹಾಗೆ ಹಾಕಿ ಹಾವಿನ ಮೃದುವಾದ ಹೊಟ್ಟೆಗೆ ಆ ಬೂದಿ ಮೇಲೆ ಹರಿದಾಡೋಕೆ ಆಗಲ್ಲ, ಅದು ಉರಿಯನ್ನು ಉಂಟುಮಾಡ್ತದೆ. ಹಾಗೆಯೇ ಗಂಧಕದ ಪುಡಿಯ ವಾಸನೆಯನ್ನು ಹಾವುಗರು ಸಹಿಸೋದೇ ಇಲ್ಲ. ಹೊಲದ ಸುತ್ತ ಗಂಧಕದ ಒಂದು ಲಕ್ಷ್ಮಣ ರೇಖೆ ಎಳೆದ್ರೆ ಯಾವ ಹಾವು ಅದನ್ನು ದಾಟಿ ಒಳಬರೋಕೆ ಧೈರ್ಯ ಮಾಡಲ್ಲ. ರೈತರೇ, ಈಗ ಒಂದು ರಹಸ್ಯ ಹೇಳ್ತೀನಿ. ನಮ್ಮ ಹಿರಿಯರ ಕಾಲದಲ್ಲಿ ಇವತ್ತಿನಷ್ಟು ಹಾವುಗಳ ಕಾಟ ಇರ್ಲಿಲ್ಲ. ಯಾಕೆ ಗೊತ್ತಾ? ಯಾಕಂದ್ರೆ ಅವರ ತೋಟದಲ್ಲಿಯೇ ಹಾವುಗಳಿಗೆ ಶತ್ರುಗಳಾದ ನೈಸರ್ಗಿಕ ಕಾವಲುಗಾರರು ಇದ್ರು. ನಿಂಬೆ ಹುಲ್ಲಿನ ಸಿಟ್ರಸ್ ವಾಸನೆ ಹಾವುಗಳಿಗೆ ದಾರಿ ತಪ್ಪಿಸುತ್ತೆ. ಚೆಂಡು ಹೂವಿನ ಬೇರಿನ ವಾಸನೆ ಮಣ್ಣಿನೊಳಗಿನ ಜೀವಿಗಳನ್ನು ದೂರ ಇಡುತ್ತೆ. ಇನ್ನು ಸರ್ಪಗಂಧ, ಅದರ ಹೆಸರಲ್ಲೇ ಅದರ ಶಕ್ತಿ ಅಡಗಿದೆ. ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ತುಳಸಿ ಗಿಡಗಳ ವಾಸನೆಯೂ ಹಾವುಗಳಿಗೆ ಆಗೋದಿಲ್ಲ. ಈ ಗಿಡಗಳನ್ನು ನಮ್ಮ ಮನೆಯ ಸುತ್ತ ನೆಟ್ರೆ ಇವೇ ನಮ್ಮ ಕುಟುಂಬದ ನೈಸರ್ಗಿಕ ರಕ್ಷಕರಾಗಿ ಕೆಲಸ ಮಾಡುತ್ತವೆ. ಈಗ ನಾವು ಬಹಳ ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡೋಣ. ಇದು ಜೀವ ಮತ್ತು ಸಾವಿನ ನಡುವಿನ ವಿಷಯ. ದಯವಿಟ್ಟು ಪ್ರತಿಯೊಂದು ಮಾತನ್ನು ಎಚ್ಚರಿಕೆಯಿಂದ ಕೇಳಿಸಿಕೊಳ್ಳಿ. ಒಂದು ವೇಳೆ ಹಾವು ಕಚ್ಚಿದರೆ ದಯವಿಟ್ಟು ಸಿನಿಮಾಗಳಲ್ಲಿ ತೋರಿಸಿದ ಹಾಗೆ ಬಾಯಿಂದ ವಿಷ ಹೀರುವುದು, ಗಾಯವನ್ನು ಬ್ಲೇಡಿನಿಂದ ಕೊಯ್ಯುವುದು ಅಥವಾ ಬಿಗಿಯಾಗಿ ಬಟ್ಟೆ ಕಟ್ಟುವುದು, ಇಂಥ ತಪ್ಪುಗಳನ್ನು ಮಾಡಲೇಬೇಡಿ. ಎಲ್ಲಕ್ಕಿಂತ ಮುಖ್ಯವಾಗಿ ಮಂತ್ರ, ತಂತ್ರ, ನಾಟಿ ಔಷಧಿ ಅಂತ ಹೇಳಿ ಅಮೂಲ್ಯವಾದ ಸಮಯವನ್ನು ಹಾಳ್ಮಾಡಬೇಡಿ. ಇಲ್ಲಿ ಪ್ರತಿ ನಿಮಿಷವೂ ಜೀವ ಉಳಿಸುತ್ತೆ. ಯಾವಾಗಲೂ ಸರಳ ನಿಯಮಗಳನ್ನು ಪಾಲಿಸಬೇಕು. ರಾತ್ರಿ ಹೊತ್ತು ಹೊರಗೆ ಹೋಗುವಾಗ ಬೂಟು ಹಾಕಿಕೊಳ್ಳಿ. ಕೈಯಲ್ಲಿ ಒಂದು ಟಾರ್ಚ್ ಮತ್ತು ಒಂದು ಕೋಲು ಇರಲಿ. ನೆಲವನ್ನು ತಟ್ಟುತ್ತಾ ನಡೆದರೆ ಆ ಕಂಪನಕ್ಕೆ ಹಾವುಗಳು ದೂರ ಸರಿಯುತ್ತವೆ. ಮನೆಯ ಸುತ್ತಲಿನ ಹುಲ್ಲನ್ನು ಆಗಾಗ ಕತ್ತರಿಸಿ ಮತ್ತು ನೆಲದ ಮೇಲೆ ಮಲಗುವುದನ್ನು ದಯವಿಟ್ಟು ತಪ್ಪಿಸಿ. ಈ ಭಾಗ ಇದೆಯಲ್ಲ, ಇದು ಅತ್ಯಂತ ಪ್ರಮುಖವಾದುದು. ಇದು ನಮ್ಮ ಮನೆಯಲ್ಲಿ ಪ್ರತಿಯೊಬ್ಬರಿಗೂ ತಿಳಿದಿರಲೇಬೇಕು. ಒಂದು ವೇಳೆ ಅನಾಹುತ ಸಂಭವಿಸಿದರೆ ತಕ್ಷಣ ಏನ್ ಮಾಡ್ಬೇಕು ಅಂತ ಶಾಂತವಾಗಿ ಕೇಳಿಸ್ಕೊಳ್ಳಿ. ಹಾವು ಕಚ್ಚಿದ ತಕ್ಷಣ ಗಾಬರಿಯಾಗಬಾರ್ದು. ಗಾಬರಿಯಾದ್ರೆ ಹೃದಯ ಬಡಿತ ಹೆಚ್ಚಾಗಿ ವಿಷ ವೇಗವಾಗಿ ದೇಹದಲ್ಲಿ ಹರಡುತ್ತೆ. ಕಚ್ಚಿಸಿಕೊಂಡ ವ್ಯಕ್ತಿಯನ್ನು ಅಲ್ಲಾಡಿಸದೆ ಮಲಗಿಸಿ, ಕಚ್ಚಿದ ಕೈ ಅಥವಾ ಕಾಲಿದ್ರೆ ಅದನ್ನು ಹೃದಯದ ಮಟ್ಟಕ್ಕಿಂತ ಕೆಳಗಿರಿಸಿ. ಬಳೆ, ಉಂಗುರದಂತಹ ಬಿಗಿಯಾದ ವಸ್ತುಗಳನ್ನ ತೆಗೆದು ತಕ್ಷಣವೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಕರೆದೊಯ್ಯಿರಿ. ಅಲ್ಲಿ ವಿಷ ನಿರೋಧಕ ಚುಚ್ಚುಮದ್ದು ಉಚಿತವಾಗಿ ಲಭ್ಯವಿದೆ. ಅಣ್ಣ ತಮ್ಮಂದಿರೇ, ಒಂದು ಮಾತು ನೆನ್ಪಿರ್ಲಿ. ಮಂತ್ರತಂತ್ರಗಳ ಮೇಲೆ ನಂಬಿಕೆ ಇರಬಹುದು, ಆದ್ರೆ ಅವು ಜೀವ ಉಳಿಸಲಾರವು. ಮಂತ್ರಕ್ಕಾಗಿ ಕಾಯುವ ಒಂದೊಂದು ನಿಮಿಷವೂ ನಮ್ಮನ್ನು ಸಾವಿನ ಸಮೀಪಕ್ಕೆ ಕೊಂಡೊಯ್ಯುತ್ತದೆ. ಮಂತ್ರಗಳು ಕಾಯಬಹುದು, ಆದ್ರೆ ಜೀವ ಕಾಯುವುದಿಲ್ಲ. ಈ ಸಂಖ್ಯೆಯನ್ನು ಈಗಲೇ ಈ ವಿಡಿಯೋ ನೋಡ್ತಾ ಇರ್ಬೇಕಾದ್ರೇನೆ ನಿಮ್ಮ ಮೊಬೈಲ್ನಲ್ಲಿ ಸೇವ್ ಮಾಡ್ಕೊಳ್ಳಿ. 1926. ಇದು ಅರಣ್ಯ ಇಲಾಖೆಯ ಹಾವು ಸಹಾಯವಾಣಿ. ಯಾವುದೇ ತುರ್ತು ಪರಿಸ್ಥಿತಿಯಲ್ಲಿ ಈ ಸಂಖ್ಯೆ ನಮ್ಮ ಜೀವನವನ್ನು ಉಳಿಸಬಹುದು. ಹಾಗಾದ್ರೆ ನಾವು ಇವತ್ತು ಕಲಿತ 3 ಸುವರ್ಣ ನಿಯಮಗಳು ಯಾವುವು? 1. ಮನೆ ಸುತ್ತ ರಕ್ಷಕ ಗಿಡಗಳನ್ನು ನೆಟ್ಟು ನೈಸರ್ಗಿಕ ಬೇಲಿಯನ್ನು ನಿರ್ಮಿಸೋದು. 2. ಹಾವು ಕಚ್ಚಿದ್ರೆ ಬೇರೆ ಯಾವುದೇ ಯೋಚನೆ ಮಾಡದೆ ತಕ್ಷಣ ಸರ್ಕಾರಿ ಆಸ್ಪತ್ರೆಗೆ ಧಾವಿಸೋದು. 3. 1926 ಈ ಸಹಾಯವಾಣಿ ಸಂಖ್ಯೆಯನ್ನು ನಮ್ಮ ಫೋನಿನಲ್ಲಿ ಸೇವ್ ಮಾಡ್ಕೊಳ್ಳೋದು. ಈ ಮಾಹಿತಿ ಉಪಯುಕ್ತವಾಯ್ತಾ? ಹಾವುಗಳನ್ನು ದೂರವಿಡಲು ನಿಮ್ಮ ಊರುಗಳಲ್ಲಿ ಯಾವ ದೇಸಿ ಪದ್ಧತಿಗಳನ್ನು ಬಳಸುತ್ತಾರೆ? ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಒಂದು ಅನುಭವದ ಮಾತು ಇನ್ನೊಬ್ಬ ರೈತ ಬಾಂಧವನ ಜೀವವನ್ನ ಉಳಿಸಬಹುದು. ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರು ಮತ್ತು ಹಳ್ಳಿಯ ವಾಟ್ಸಾಪ್ ಗ್ರೂಪ್ಗಳಲ್ಲಿ ಹಂಚಿಕೊಳ್ಳಿ. ಒಂದು ಶೇರ್ ಒಂದು ಜೀವವನ್ನು ರಕ್ಷಿಸಬಹುದು. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಭೂತಾಯಿ ನಿಮ್ಮೆಲ್ಲರನ್ನೂ ಸದಾ ಕಾಪಾಡಲಿ. ಜೈ